ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀನ್ಸ್ ತರಕಾರಿ ಹೃದಯದ ಆರೋಗ್ಯ ಕಾಪಾಡಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಶುಗರ್ ಕಂಟ್ರೋಲ್, ವೆಯ್ಟ್ ಲಾಸ್ಗೂ ನೆರವಾಗುವ ಹುರುಳಿಕಾಯಿ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಅತ್ಯಂತ ಸಹಾಯಕ. ಆ ನಿಟ್ಟಿನಲ್ಲಿ ಬೀನ್ಸ್ ಸೇವನೆಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತೋರಿಸ್ತೀವಿ ನೋಡಿ. ಎಲ್ಲೆಡೆ ಸೂಪರ್ ಫುಡ್ಗಳ ಸಡಗರ. ಒಂದೇ ಆಹಾರದಲ್ಲಿ ಅತಿ ಹೆಚ್ಚಿನ ಪ್ರಯೋಜನ ಪಡೆಯಬಹುದು ಅಂದಾದ್ರೆ ಅಂತಹ ಆಹಾರಗಳಿಗೆ ಆದ್ಯತೆ. ದೇಹಕ್ಕೆ ಬೇಕಾದ ಹಲವು ಸತ್ವಗಳಿಗಾಗಿ ನಾನಾ ರೀತಿಯ ಆಹಾರಗಳನ್ನು ತಿನ್ನೋದಕ್ಕೆ ಅಥವಾ ತಯಾರಿಸೋದಕ್ಕೆ ಈಗ ಯಾರಿಗೂ ಹೊತ್ತಿಲ್ಲ. ಅದಕ್ಕಾಗಿಯೇ ಖಂಡಾಂತರ ಪ್ರವಾಸ ಮಾಡಿ ಬಂದ ದೂರದ ದೇಶಗಳ ಹಣ್ಣು ತರಕಾರಿಗಳು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಯ ವಿಭಾಗದಲ್ಲಿ ಕುಳಿತುಕೊಳ್ಳುತ್ತೆ. ತುಟ್ಟಿ ಬೆಲೆಯ ಧಾನ್ಯಗಳದ್ದು ಅದೇ ಕತೆ. ಇಂಥವೆಲ್ಲ ಪೌಷ್ಟಿಕ ಹೌದಾಗಿದ್ರೂ ಸತ್ವಗಳಿಗಾಗಿ ಅವುಗಳನ್ನೇ ಅವಲಂಬಿಸಬೇಕೆಂದಿಲ್ಲ. ನಮ್ಮ ಹಿತ್ತಲಲ್ಲಿ ಬೆಳೆಯಬಲ್ಲ ತರಕಾರಿಗಳಲ್ಲೂ ಪೌಷ್ಟಿಕಾಂಶ ಕಡಿಮೆ ಏನಿಲ್ಲ. ಉದಾಹರಣೆಗೆ ಬೀನ್ಸ್ ಅಂತ ಕರೆಸಿಕೊಳ್ಳುವ ಹುರುಳಿಕಾಯನ್ನೇ ತೆಗೆದುಕೊಳ್ಳಿ. ನಮ್ಮ ಹಿತ್ತಲಲ್ಲಿ ಅಥವಾ ಬಾಲ್ಕನಿಯ ಕುಂಡಗಳಲ್ಲೇ 4 ಬೀಜ ಬಿತ್ತಿದ್ರೆ ಸಾಕು ಹುರುಳಿಕಾಯಿ ಕುಯ್ಯೋದಕ್ಕೆ. ಏನೀ ತರಕಾರಿ ತಿನ್ನೋದ್ರ ಲಾಭಗಳು ಬನ್ನಿ ನೋಡೋಣ. ಸತ್ವಗಳು ಬಹಳ, ನಾರು ಹೆಚ್ಚು, ಕ್ಯಾಲರಿ ಕಡಿಮೆ ಎನ್ನುವಂತಹ ಈ ತರಕಾರಿಯಲ್ಲಿ ಸತ್ವಗಳು ಸಾಕಷ್ಟಿವೆ. ಎ, ಸಿ ಮತ್ತು ಕೆ ಜೀವಸತ್ವಗಳು ಇದರಲ್ಲಿ ಹೇರಳವಾಗಿವೆ. ಜೊತೆಗೆ ಮ್ಯಾಂಗನೀಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಹಾಗೂ ಫೋಲೇಟ್ನಂಥವು ಇದರಿಂದ ವಿಪುಲವಾಗಿ ದೇಹಕ್ಕೆ ದೊರೆಯುತ್ತವೆ. ಪಿಷ್ಟ ಮತ್ತು ಪ್ರೋಟೀನ್ಗಂತೂ ಕೊರತೆಯೇ ಇಲ್ಲ. ಹೃದಯದ ಮಿತ್ರ. ಇದರಲ್ಲಿರುವ ನಾರು ಹೃದಯದ ಆರೋಗ್ಯಕ್ಕೆ ಪೂರಕವಾದದ್ದು. ದೇಹದಲ್ಲಿ ಜಮೆಯಾಗಿರುವ ಕೊಬ್ಬು ಕಡಿತ ಮಾಡಿ ಕೊಲೆಸ್ಟ್ರಾಲ್ ತಗ್ಗಿಸೋದಕ್ಕೆ ಇದು ಅಗತ್ಯ. ಜೊತೆಗೆ ಇದರ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡ ತಗ್ಗಿಸಿ ಹೃದಯ ರೋಗಗಳು ಕಾಡದಂತೆ ಕಾಪಾಡುವಲ್ಲಿ ನೆರವಾಗುತ್ತೆ. ಜೀರ್ಣಾಂಗಗಳು ಸಬಲ. ನಮ್ಮ ಜೀರ್ಣಾಂಗಗಳನ್ನು ಸುಸ್ಥಿತಿಯಲ್ಲಿ ಇರಿಸೋದಕ್ಕೆ ಆಹಾರದಲ್ಲಿ ನೀರು, ನಾರು ಅಗತ್ಯವಾಗಿ ಬೇಕು. ಹುರುಳಿಕಾಯಿಯಲ್ಲಿರುವ ಕರಗದಿರುವ ನಾರಿನಾಂಶವು ಮಲಬದ್ಧತೆಯನ್ನ ನಿವಾರಿಸುತ್ತೆ. ಜೊತೆಗೆ ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಹೆಚ್ಚಿಸಿ ಪಚನಾಂಗಗಳನ್ನು ಸುಸ್ಥಿತಿಯಲ್ಲಿ ಇರಿಸುತ್ತೆ. ಮಧುಮೇಹಿಗಳಿಗೆ ಸ್ನೇಹಿತ. ಹುರುಳಿಕಾಯಿಯ ಗ್ಲೈಸಮಿಕ್ ಸೂಚಿ ಕಡಿಮೆ ಇರೋದ್ರಿಂದ ಮಧುಮೇಹಿಗಳಿಗೆ ಇದು ಸೇವನೆಗೆ ಯೋಗ್ಯವಾದದ್ದು. ಇದರಲ್ಲಿರುವ ಗ್ಲೂಕೋಸ್ ಅಂಶ ತ್ವರಿತವಾಗಿ ರಕ್ತ ಸೇರೋದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ದಿಢೀರ್ ಏರಿಳಿತ ಆಗದಂತೆ ಕಾಪಾಡುವುದು ಸಾಧ್ಯವಾಗುತ್ತೆ. ತೂಕ ನಿರ್ವಹಣೆ. ನಾರು ಮತ್ತು ಪ್ರೋಟೀನ್ ಹೆಚ್ಚಿರುವ ಆಹಾರಗಳು ದೇಹದ ತೂಕ ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಈ 2 ಅಂಶಗಳಿಂದ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತೆ ಮತ್ತು ಬೇಗ ಹಸಿವಾಗೋದಿಲ್ಲ. ಇದರಿಂದ ಮತ್ತೆ ಮತ್ತೆ ತಿನ್ನೋದನ್ನ ತಪ್ಪಿಸಿ ಹಸಿವನ್ನ ಮುಂದೂಡಬಹುದು. ಹಾಗಾಗಿ ತೂಕ ಇಳಿಕೆಗೆ ಇದು ನೆರವಾಗುತ್ತೆ. ದೃಷ್ಟಿಗೆ ಪೂರಕ. ಇದರಲ್ಲಿರುವ ಕೆರೋಟಿನಾಯ್ಡ್ಗಳು ದೃಷ್ಟಿಯನ್ನ ಚುರುಕಾಗಿಸುತ್ತವೆ. ಇದರ ಬೀಟಾ ಕೆರೋಟಿನ್ ನಂತಹ ಉತ್ಕರ್ಷಣ ನಿರೋಧಕಗಳು ವಯಸ್ಸಾದಂತೆ ದೃಷ್ಟಿ ಮಂದವಾಗುವ ಸಮಸ್ಯೆಯನ್ನ ಮುಂದೂಡುತ್ತೆ. ವಿಟಮಿನ್ ಎ ಇರುವಂತಹ ಆಹಾರಗಳೆಲ್ಲವೂ ಸಾಮಾನ್ಯವಾಗಿ ದೃಷ್ಟಿಯನ್ನ ಕಾಪಾಡುವಂತಹ ಗುಣವನ್ನ ಹೊಂದಿರುತ್ತವೆ. ಉತ್ಕರ್ಷಣ ನಿರೋಧಕಗಳು
ದೇಹದಲ್ಲಿ ಉರಿಯೂತ ಹೆಚ್ಚುದಂತೆ ಒಂದೊಮ್ಮೆ ಹೆಚ್ಚಿದ್ರೆ ಕ್ರಮೇಣ ತಗ್ಗುವಂತೆ ಮಾಡುವ ಸಾಧ್ಯತೆ ಹುರುಳಿಕಾಯನ್ನ ನಿಯಮಿತವಾಗಿ ಸೇವಿಸೋದ್ರಲ್ಲಿದೆ. ಇದರ ಫ್ಲೇವನಾಯ್ಡ್ಗಳು ದೇಹದಲ್ಲಿರುವ ಮುಕ್ತ ಕಣಗಳನ್ನ ನಿರ್ಬಂಧಿಸಿ ಮಾರಕ ರೋಗಗಳಿಂದ ರಕ್ಷಿಸುತ್ತವೆ. ಉರಿಯೂತದಿಂದಲೇ ಒಕ್ಕರಿಸುವ ಆರ್ಥ್ರೈಟಿಸ್ನಂತಹ ರೋಗಗಳ ನಿಯಂತ್ರಣಕ್ಕೆ ನೆರವಾಗುತ್ತೆ. ಪಾಕವೈವಿಧ್ಯ. ಹುರುಳಿಕಾಯನ್ನ ಹಲವು ರೀತಿಯ ಅಡುಗೆಗಳಲ್ಲಿ ಉಪಯೋಗಿಸಬಹುದು. ಎಳೆಯದಾಗಿದ್ದಾಗ ಹಸಿಯಾಗಿ ಸ್ಯಾಲಡ್ ಮಾಡಿ ತಿಂದ್ರೂ ರುಚಿ. ಬಾತ್ಗಳಲ್ಲಿ, ಪಲ್ಯ, ಹುಳಿ, ಗ್ರೇವಿಗಳಲ್ಲಿ ಬ್ರೇಕ್ ಮಾಡಿದ ತರಕಾರಿಗಳ ಜೊತೆಗೆ ಗ್ರಿಲ್ಲಿಂಗ್ನಲ್ಲೂ ಇದನ್ನ ಬಳಸಬಹುದು. ಯಾವುದೇ ಪಾಕ ಪದ್ಧತಿಗೆ ಹೊಂದಿಕೊಳ್ಳಬಲ್ಲದು ಈ ತರಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.